ಎಲ್ರಿಗೂ, ನಾನು ನಿಮ್ಮ ಬೇಕಿಫಾಯ್ತಿಯ ಹುಡುಗಿ. ಸೊ ಇವತ್ತು ನಾನು ಹೇಳ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ಸ್ಗೋಸ್ಕರ ಸ್ಪೆಷಲ್ ಮಾಹಿತಿ ತಗೊಂಡು ಬಂದಿದ್ದೀನಿ. ಸ್ಟೂಡೆಂಟ್ಸ್ಗೆ ಕ್ರೆಡಿಟ್ ಕಾರ್ಡ್ ಬೇಕು, ಅದು ಹೇಗೆ ತಗೊಳ್ಳೋದು? ಓಕೆ, ಸಿಂಪಲ್ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗಿಲ್ಲ ಅಂತ ಅಂದ್ರೂ ಕೂಡ ಸಿಂಪಲ್ ಆಗಿ ನಿಮಗೆ ಕ್ರೆಡಿಟ್ ಕಾರ್ಡ್ನ ತಗೊಳ್ಳೋದಕ್ಕೆ 4 ಡಿಫ್ರೆಂಟ್ ದಾರಿಗಳಿದೆ. ಮೊದಲನೇದು ಆಡ್ ಆನ್ ಕಾರ್ಡ್ಸ್. ಆಡ್ ಆನ್ ಕಾರ್ಡ್ಸ್ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಕ್ರೆಡಿಟ್ ಕಾರ್ಡ್ಸ್ ಅಲ್ಲಿ ಒಂದು ಫೆಸಿಲಿಟಿ ಇದೆ. ಏನಪ್ಪಾ ಅಂದ್ರೆ ಮೇನ್ ಕಾರ್ಡ್ಗೆ ನೀವು ಲಿಂಕ್ ಮಾಡಿಕೊಂಡು ಇನ್ನೂ ಒಂದು ಆಡ್ ಆನ್ ಫ್ರೀ ಕಾರ್ಡ್ನ ತಗೊಬಹುದು. ಸೊ ನೀವು ನಿಮ್ಮ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿದ್ರೆ ಆಯಿತು, ಆರಾಮಾಗಿ ಅವರ ಮೇನ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಂಡು ನೀವು ಒಂದು ಕ್ರೆಡಿಟ್ ಕಾರ್ಡ್ನ ಫ್ರೀಯಾಗಿ ತಗೊಬಹುದು. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈ ಆಡ್ ಆನ್ ಕಾರ್ಡ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಯಾವತ್ತೂ ಬಿಲ್ಡಪ್ ಆಗಲ್ಲ. ಯಾಕಂದ್ರೆ ಕ್ರೆಡಿಟ್ ಸ್ಕೋರ್ ಯಾವಾಗಲೂ ಬಿಲ್ಡಪ್ ಆಗೋದು ಮೇನ್ ಕಾರ್ಡ್ಗೆ. ಸೊ ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗಲ್ಲ. ಅದು ಬಿಟ್ಟು ದಿಸ್ ಇಸ್ ಅ ಗುಡ್ ಕಾರ್ಡ್ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಎರಡನೇ ದಾರಿ ಏನಪ್ಪಾ ಅಂದ್ರೆ ಕ್ರೆಡಿಟ್ ಕಾರ್ಡ್ ಎಗೇನ್ಸ್ಟ್ ಯುವರ್ ಎಜುಕೇಶನಲ್ ಲೋನ್. ನಾರ್ಮಲ್ ಆಗಿ ಎಜುಕೇಶನಲ್ ಲೋನ್ ತಗೊಂಡಾಗ ಆ ಬ್ಯಾಂಕ್ನವರೇ ಒಂದು ಕ್ರೆಡಿಟ್ ಕಾರ್ಡ್ನ ಕೂಡ ಕೊಡ್ತಾರೆ, ಅದನ್ನ ಸ್ಟೂಡೆಂಟ್ಸ್ ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಮಿಸ್ಟೇಕ್ ಏನಾಗ್ಬಿಡುತ್ತೆ ಅಂತಂದರೆ ಎಲ್ಲರೂ ನಾವು ಎಜುಕೇಷನಲ್ ಲೋನ್ನ ತಗೊಳ್ಳಲ್ಲ. ಸೊ ಈ ಕಾರ್ಡ್ ಎಲ್ಲರಿಗೂ ಅಪ್ಲೈ ಆಗಲ್ಲ. ಸೊ ಈ ಕಾರ್ಡ್ನ ಹಾಗೆ ಪೆಂಡಿಂಗಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ದಾರಿ ಅಂದರೆ BNPL ಕಾರ್ಡ್ಸ್. BNPL ಕಾರ್ಡ್ಸ್ ಬಂದು ಎಕ್ಸಾಕ್ಟ್ಲಿ ಕ್ರೆಡಿಟ್ ಕಾರ್ಡ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಕ್ರೆಡಿಟ್ ಲೈನ್ನ ಪ್ರೊವೈಡ್ ಮಾಡ್ತಾರೆ. ಯೂಸಿಂಗ್ ದಿಸ್ ಕಾರ್ಡ್ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಲಿಟ್ರಲಿ ಬೂಸ್ಟಪ್ ಮಾಡ್ಕೊಬೋದು, ಇಂಪ್ರೂವ್ ಮಾಡ್ಕೋಬೋದು, ಬಿಲ್ಡಪ್ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು. ಆದರೆ RBI ಆ್ಯಕ್ಚುಲಿ ಇತ್ತೀಚೆಗೆ ಈ ಕಾರ್ಡ್ನ ಬ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಕೇಳ್ಪಟ್ಟಿದ್ದೀವಿ. ಓಕೆ, ಇದನ್ನು 4ನೇ ದಾರಿ ಏನಪ್ಪಾ ಅಂತಂದರೆ FD ಬ್ಯಾಕ್ಡ್ ಅಪ್ ಕಾರ್ಡ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸರ್ಟನ್ ಅಮೌಂಟ್ನ ನೀವು FD ಇಡಬೇಕಾಗತ್ತೆ. ಆ FD ಮೇಲೆ ನಿಮಗೆ ಕ್ರೆಡಿಟ್ ಲಿಮಿಟ್ನ ಕೊಡ್ತಾರೆ. ಅದರ ಮೇಲೆ ನೀವು ಕ್ರೆಡಿಟ್ ಕಾರ್ಡ್ನ ತಗೊಂಡು ನೀವು ಅದನ್ನ ಯೂಸ್ ಮಾಡ್ಕೊಬೋದು. ಟು ಬಿ ಫ್ರ್ಯಾಂಕ್, ಈ ಒಂದು ಮೆಥಡ್ ಏನಿದೆ ಇದು ಒಂದು ಅಥೆಂಟಿಕೇಟೆಡ್ ಹಾಗೆ ಸೇಫೆಸ್ಟ್ ಮೆಥಡ್ ಟು ಹ್ಯಾವ್ ಅ ಕ್ರೆಡಿಟ್ ಕಾರ್ಡ್ ಫಾರ್ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ಈ FD ಬ್ಯಾಕ್ಡ್ ಅಪ್ ಕಾರ್ಡ್ಸ್ಗಳು ಅಂದರೆ ಯಾವುದು? ಓಕೆ, ಲೆಟ್ಸ್ ಟೆಲ್ ಮಿ ಅಬೌಟ್ 3. ಓಕೆ, ಒಂದು 3 ದಿ ಬೆಸ್ಟ್ FD ಬ್ಯಾಕ್ಡ್ ಅಪ್ ಕಾರ್ಡ್ಸ್ ಫಾರ್ ಸ್ಟೂಡೆಂಟ್ಸ್ನ ನಾನು ನಿಮಗೋಸ್ಕರ ತಿಳಿಸ್ಕೊಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಒನ್ ಬಂದು ನಮ್ಮ ಆಪ್ಷನಲ್ಲಿ ಅಂದರೆ ನಮ್ಮ ಒಂದು ಚಾಯ್ಸಲ್ಲಿ ಇರೋದು ಆಕ್ಸಿಸ್ ಅವರ ಇನ್ಸ್ಟಾ ಈಸಿ ಕ್ರೆಡಿಟ್ ಕಾರ್ಡ್. ಆಕ್ಸಿಸ್ ಅವರು ಅಂತ ಹೇಳ್ಬೋದು, ಇದರ ಕಾರ್ಡ್ಸ್ನೆಲ್ಲ ಶುರು ಮಾಡಿದ್ದೆ ಅವರು. ಆ್ಯಂಡ್ ದಿಸ್ ಇಸ್ ಕ್ವೈಟ್ ಅ ಗುಡ್ ಕಾರ್ಡ್. ಇದರಲ್ಲಿ 0 ಆ್ಯನ್ಯುವಲ್ ಫೀಸ್ ಹಾಗೆ 0 ಜಾಯ್ನಿಂಗ್ ಫೀಸ್. ಬಿಕಾಸ್ ನೀವು FD ಇಡಬೇಕಾಗುತ್ತೆ ದುಡ್ಡನ್ನ. ನೀವೆಷ್ಟು ಅಮೌಂಟ್ ಇಟ್ಟಿರ್ತೀರಾ ಅದ್ರ ಮೇಲೆ 80% ನಿಮಗೆ ಲಿಮಿಟ್ ಕೊಡ್ತಾರೆ. ಓಕೆ, ಆ 80% ಲಿಮಿಟ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಏನಪ್ಪ ಅಂದರೆ ನೀವು ಎವ್ರಿ ಡ್ರಾ ಮಾಡಿದಾಗಲೂ ಕೂಡ ನಿಮಗೆ 2.5% ಫೀಸ್ನ ಏನದು ಕ್ಯಾಶ್ ವಿತ್ಡ್ರಾಲಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಈಗ ಒಂದು 20,000 ವಿತ್ಡ್ರಾ ಮಾಡ್ತಿದ್ದೀರಾ ಅಂದರೆ ₹500 ಫೀಸ್, 20% ಅಂತ ಹೇಳಿದ್ರೆ ₹500 ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಇವರ ರಿವಾರ್ಡ್ ರೇಟ್ ಪಾಯಿಂಟ್ ಕೂಡ ನಿಮಗೆ ಸಿಕ್ಕುತ್ತೆ. ಇವಾಗ ನೀವೊಂದು ನೀವೊಂದು ₹200 ಖರ್ಚು ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಒಂದು 6 ಎಡ್ಜ್ ಪಾಯಿಂಟ್ಸ್ ಸಿಗುತ್ತೆ. 6 ಎಡ್ಜ್ ಪಾಯಿಂಟ್ಸ್ ಅಂತಂದರೆ ದಟ್ ಈಸ್ ಆಲ್ಮೋಸ್ಟ್ ಪರ್ಸೆಂಟೇಜಲ್ಲಿ ನೋಡೋಕೆ ಹೋದರೆ 0.6 to 1.2% ನಿಮಗೆ ರಿವಾರ್ಡ್ ಪಾಯಿಂಟ್ಸ್ಗಳು ಕೂಡ ಸಿಕ್ಕುತ್ತೆ, ವಿಚ್ ಇಸ್ ಗುಡ್. ಇನ್ನೊಂದು ಇವ್ರದ್ದು ಏನಪ್ಪ ಅಂದರೆ ಕಾರ್ಡ್ ಏನೇನು ಅಪ್ಲೈ ಮಾಡಿರ್ತೀರಲ್ವ ನಾರ್ಮಲ್ ಆಗಿ ರಿಜೆಕ್ಟ್ ಆಗಲ್ಲ. ಬಿಕಾಸ್ ದೀಸ್ ಆರ್ FD ಬ್ಯಾಕ್ಡ್ ಅಪ್ ಕಾರ್ಡ್ಸ್. ಸೊ 100% ಇದು ಅಪ್ರೂವ್ ಆಗೇ ಆಗುತ್ತೆ. ಇನ್ನೊಂದು ನಿಮಗೆ 2,500 ಎಬವ್ ನೀವು ಖರ್ಚು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನು EMI ಆಗಿ ಕೂಡ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆದರೆ ನಾನು ಈ ಫೀಚರ್ನ ನಿಮಗೆ ಹೇಳಿಕ್ಕೆ ಹೋಗಲ್ಲ. ಯಾಕಂತಂದರೆ ಈ EMI ತೊಗೊಂಡ್ರೆ ಇದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ರೇಟ್ ಏನಿದೆ ಇಟ್ಸ್ ಟೂ ಮಚ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 52% ಪರ್ ಆ್ಯನಮ್. ಫಾರ್ ಸ್ಟೂಡೆಂಟ್ಸ್ 52% ಪರ್ ಆ್ಯನಮ್ ಇಟ್ಸ್ ಕ್ವೈಟ್ ಮೋರ್ ಅನಿಸುತ್ತೆ. ಹಾಗಾಗಿ ನಾನು ಈ ಫೀಚರ್ ಬಗ್ಗೆ ಮಾತೇ ಆಡಲ್ಲ. ಅದನ್ನು ಬಿಟ್ಟರೆ ಆಕ್ಸಿಸ್ ಇನ್ಸ್ಟಾ ಈಸಿ ಏನಿದೆ ಕ್ರೆಡಿಟ್ ಕಾರ್ಡ್, ಇಟ್ಸ್ ಕ್ವೈಟ್ ಡೀಸೆಂಟ್ ಕಾರ್ಡ್ ಅಂತ ಹೇಳ್ಬೋದು. ನಮ್ಮ ನೆಕ್ಸ್ಟ್ ಚಾಯ್ಸ್ ಬಂದ್ಬಿಟ್ಟು BOB ಅವರ ಅಶ್ಯೂರ್ ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಆಫ್ ಬರೋಡಾ ಅವರ ಅಶ್ಯೂರ್ ಕ್ರೆಡಿಟ್ ಕಾರ್ಡ್. ಇದು ಆಲ್ಮೋಸ್ಟ್ ಸೇಮ್ ಆಕ್ಸಿಸ್ ಇನ್ಸ್ಟಾ ಈಸಿ ಕಾರ್ಡ್ ಥರನೇ ಇದೆ. ಆಕ್ಸಿಸ್ ಇನ್ಸ್ಟಾ ಈಸಿಯಲ್ಲಿ ನಿಮಗೆ ಮ್ಯಾಕ್ಸ್ ಲಿಮಿಟ್ ಬಂದ್ಬಿಟ್ಟು 25 lakh ಆಯಿತಾ. BOB ಯಲ್ಲೂ ಕೂಡ ನಿಮಗೆ ಕಾರ್ಡ್ ರಿಜೆಕ್ಟ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ, ಪಕ್ಕಾ ನಿಮಗೆ ಅಕ್ಸೆಪ್ಟ್ ಆಗೇ ಆಗುತ್ತೆ. ಬಿಕಾಸ್ ಅಗೇನ್ ಇಟ್ಸ್ FD ಬ್ಯಾಕ್ಡ್ ಅಪ್ ಕಾರ್ಡ್ಸ್. 80% ಲಿಮಿಟ್ ಕೊಡ್ತಾರೆ ನಿಮ್ಮ FD ಏನಿಟ್ಟಿರ್ತೀರ ಅದ್ರ ಮೇಲೆ. ಮಿನಿಮಮ್ FD ಅಂದರೆ 25,000 ಇಟ್ಟಿರಲೇಬೇಕು, ಅದು ಮಿನಿಮಮ್ ಅಮೌಂಟ್. ಅದು ಡಿಫ್ರೆನ್ಸ್ ಏನು ಎರಡು ಕಾರ್ಡ್ಗೂ ಅಂತ ಅಂದರೆ ನಾನು ನಿಮ್ಗೆ ಹೇಳಿದೆ 2,500 ಜಾಸ್ತಿ ಮಾಡ್ತಿದ್ದೀರಾ ಅಂತಂದರೆ EMI ಕನ್ವರ್ಟ್ ಮಾಡ್ಕೊಬೋದು. EMI ಆದರೆ ಇಂಟ್ರೆಸ್ಟ್ ರೇಟ್ ತುಂಬ ಜಾಸ್ತಿ, 52% ಅಂತ.
BOV ಅಶ್ಯೂರೆನ್ಸ್ ಅಲ್ಲಿ 19% ಕೊಡ್ತಾರೆ ಇಂಟ್ರೆಸ್ಟ್ ರೇಟ್. ಓಕೆ, ಸೊ ದಿಸ್ ಇಸ್ ಕ್ವೈಟ್ ರೀಸನಬಲ್ ಅಂತ ಅನಿಸ್ತು. ಅಲಾಂಗ್ ವಿತ್ ದಿಸ್ ಇನ್ನೂ ಏನಪ್ಪ ಅಂದರೆ 2 ಇನ್ಶೂರೆನ್ಸ್ ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಗುತ್ತೆ. ಒಂದು 15 ಲ್ಯಾಕ್ದು ಆಕ್ಸಿಡೆಂಟಲ್ ಕವರೇಜ್ ಏರ್ ಆಕ್ಸಿಡೆಂಟ್ಸ್ಗೆ, ಇನ್ನೊಂದು 5 ಲ್ಯಾಕ್ ಆಕ್ಸಿಡೆಂಟಲ್ ಡೆತ್ ಕವರೇಜ್ ಅದು ನಾರ್ಮಲ್ ಇದಕ್ಕೆ ಕೊಡ್ತಾರೆ. ಇವೆರಡು ಅಮೌಂಟ್ ಇಟ್ಸ್ ಕ್ವೈಟ್ ಗುಡ್ ಅಂತ ಅನಿಸ್ತು. ಆದರೆ ಇನ್ನೊಂದೇನಪ್ಪ ಅಂದರೆ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಟ್ರಾವೆಲ್ಗೋಸ್ಕರ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಸ್ನ ತಗೋತಾರೆ. ಫ್ರಮ್ IDFC ಆಗಿರ್ಬೋದು, ಹಾಗೆ ICICI ಅವರ ಟ್ರಾವೆಲ್ ಕಾರ್ಡ್ಗಳು ಇವನ್ನ ತಗೊತಾರೆ. ಸೊ ವಿ ವಾಂಟ್ ಟು ಕನ್ಸಿಡರ್ ದೀಸ್ ಆ್ಯಕ್ಚುಲಿ ಇನ್ಸ್ಟೆಡ್ ಆಫ್ ದಿಸ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು, ನಮ್ಮ ಲಾಸ್ಟ್ ರೆಕಮೆಂಡೇಶನ್ ಬಂದ್ಬಿಟ್ಟು ಒನ್ ಕಾರ್ಡ್ ಕ್ರೆಡಿಟ್ ಕಾರ್ಡ್. ನ್ಯೂ ಏಜ್ ಕ್ರೆಡಿಟ್ ಕಾರ್ಡಲ್ಲಿ ದಿ ಬೆಸ್ಟ್ ಆ್ಯಂಡ್ ಡೀಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ಫಾರ್ ಬಿಗಿನರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು, ವಿಚ್ ಇಸ್ ಒನ್ ಕಾರ್ಡ್ ಕ್ರೆಡಿಟ್ ಕಾರ್ಡ್. ಇದರಲ್ಲೂ ಅಷ್ಟೇ 0 ಜಾಯ್ನಿಂಗ್ ಫೀಸ್ ಇದೆ, ಹಾಗೆ ನಿಮಗೆ 0 ಆ್ಯನ್ಯಲ್ ಫೀಸ್ ಇದೆ. ದಟ್ಸ್ ಕ್ವೈಟ್ ಗುಡ್. ನೀವು FD ಇಡಬೇಕಾಗುತ್ತೆ. ಒನ್ ಕಾರ್ಡ್ ಬಂದ್ಬಿಟ್ಟು ಬೇಸಿಕ್ಕಾಗಿ ಹೇಳಬೇಕಂದ್ರೆ 5 ಡಿಫ್ರೆಂಟ್ ಬ್ಯಾಂಕ್ ಟೈಅಪ್ ಆಗಿ ಕೊಡ್ತಾ ಇರುವಂತಹ ಕಾರ್ಡ್. ಆದರೆ ಇವರ FD ಏನಿದೆ ಅದು ಡೈರೆಕ್ಟ್ಲಿ ಲಿಂಕ್ಡ್ ವಿತ್ SBI. ಸೊ SBI ನಿಮ್ಮ FDನೆಲ್ಲ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ನೀವೇನು FD ಇಟ್ಟಿರ್ತೀರಾ ಅದ್ರ ಮೇಲೆ 6 to 7.5% ಇಂಟ್ರೆಸ್ಟ್ ರೇಟ್ ಕೂಡ ಸಿಗ್ತದೆ, ವಿಚ್ ಇಸ್ ರಿಯಲಿ ಗುಡ್. ಇನ್ನೊಂದು ಇಷ್ಟ ಆಗುವಂತಹ ವಿಚಾರ ಏನಪ್ಪ ಅಂತ ಅಂದರೆ ಇವ್ರದ್ದು ಫಾರೆಕ್ಸ್ ಮಾರ್ಕಪ್ ಫೀಸ್. ಇಲ್ಲಿರೋದು ಬರೀ 1% ಅಷ್ಟೇ. ಬೇರೆ ಕಾರ್ಡ್ಸಲ್ಲಿ ನೋಡಿದ್ರೆ ನಿಮಗೆ 2.5% ಇದೆ, ಬಟ್ ಒನ್ ಕಾರ್ಡಲ್ಲಿ ನಿಮಗೆ 1%ಗೆ ಸಿಗ್ತಿದೆ, ವಿಚ್ ಇಸ್ ರಿಯಲಿ ಗುಡ್. ಇವರ ರಿವಾರ್ಡ್ ಪಾಯಿಂಟ್ಸ್ ಕೂಡ ಇಟ್ಸ್ ಓಕೆ ಫಾರ್ ಬಿಗಿನರ್ಸ್ ಅಂತ ಹೇಳ್ಬೋದು. ಲೈಕ್ ಇಫ್ ಯು ಸ್ಪೆಂಡ್ 50 rupees ನಿಮಗೆ 1 ರಿವಾರ್ಡ್ ಪಾಯಿಂಟ್ ಸಿಕ್ಕುತ್ತೆ. ಆ 1 ರಿವಾರ್ಡ್ ಪಾಯಿಂಟ್ ಈಸ್ ಈಕ್ವಲ್ ಟು 10 ಪೈಸಾ. ಸೊ ನಿಮಗೆ ರಿವಾರ್ಡ್ ಪಾಯಿಂಟ್ಸ್ ಏನಿಲ್ಲ ಅಂತ ಅಂದ್ರೂ 0.2 to 1% ಅಂತ ಹೇಳ್ಬಹುದು. ಸೊ ಅದನ್ನು ಬಿಟ್ಟು ಇನ್ನೇನು ಇಷ್ಟ ಆಯಿತು ಒನ್ ಕಾರ್ಡಲ್ಲಿ ಅಂತ ಹೇಳಿದರೆ ಅವರ ಯೂಸರ್ ಇಂಟರ್ಫೇಸ್ ಆಫ್ ದರ್ ಆ್ಯಪ್ ಆಯಿತಾ. ಅದಾದಮೇಲೆ ದ ಫೀಲ್ ಆಫ್ ಹೋಲ್ಡಿಂಗ್ ದ ಮೆಟಲ್ ಕಾರ್ಡ್. ನಾರ್ಮಲ್ ಪ್ಲಾಸ್ಟಿಕ್ ಕಾರ್ಡ್ ಇಟ್ಕೊತಾ ಇರ್ತೀವಿ, ಬಟ್ ಈ ಮೆಟಲ್ ಕಾರ್ಡ್ ಇಟ್ಕೊಂಡು ಆಗೋಂಥ ಒಂಥರ ಖುಷಿ ಇರುತ್ತಲ್ಲ ಆ ಝೋನ್, ದಟ್ ಈಸ್ ಕ್ವೈಟ್ ಗುಡ್ ಅಂತ ಹೇಳ್ಬೋದು. ಮತ್ತು ಟು ಅಪ್ಲೈ ಆಲ್ಸೋ ಇಟ್ಸ್ ಕ್ವೈಟ್ ಈಸಿ. ಇದನ್ನೆಲ್ಲ ನೋಡಿದ್ರೆ ಒನ್ ಕಾರ್ಡ್ ಇಸ್ ರಿಯಲಿ ಗುಡ್. ಆ್ಯಕ್ಚುಲಿ ನಾನು ಒನ್ ಕಾರ್ಡ್ ಬಗ್ಗೆನೇ ಒಂದು ಸ್ಪೆಷಲ್ ವಿಡಿಯೋ ಕೂಡ ಮಾಡಿದ್ದೀನಿ ನಿಮಗೋಸ್ಕರ, ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಸೊ ಚೆಕ್ ಮಾಡಿ, ಅಲ್ಲಿ ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಒನ್ ಕಾರ್ಡ್ ಬಗ್ಗೆ ಒಂದು ಡೀಟೇಲ್ ರಿವ್ಯೂ ಕೂಡ ನಾನು ಮಾಡಿದ್ದೀನಿ, ಅದು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಇದು ಸ್ಟೂಡೆಂಟ್ಸ್ಗೆ ಕ್ರೆಡಿಟ್ ಕಾರ್ಡ್ನ ತಗೊಳ್ಳೋದಾದರೆ ಈ ಮಾಹಿತಿ ಖಂಡಿತ ತುಂಬ ಯೂಸ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ನೊಂದಷ್ಟು ಮಾಹಿತಿ ತಗೊಂಡು ಮತ್ತೆ ಬರ್ತೀನಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಒಂದಷ್ಟು ಹೊಸ ಮಾಹಿತಿ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.